ವಲ್ಲಭ ಮನೆ ಬಿಟ್ಟು ಹೋಗಾಯಿತು. ಪ್ರಿಯಾ ಅಂದ್ಕೊಂಡಿದ್ದನ್ನು ಮಾಡಿದ್ದಾಯಿತು. ಮೀನಾ ರುಚಿಗೆದ್ದದ್ದಾಯಿತು. ಹಾಗಿದ್ರೆ ಏನಾಯಿತು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಮ್ಮು ಮೇಲೆ ನಂದ ಅವರು ಕೋಪ ಮಾಡ್ಕೋತಾರೆ. ಯಾರನ್ನ ಹೇಳಿದ್ದು ಎದುರುಗಡೆ ಮನೆಗೆ ಹೋಗೋದಕ್ಕೆ? ಗೊತ್ತಿಲ್ವಾ ಈ ಮನೆಯಿಂದ ಯಾರೂ ಅಲ್ಲಿಗೆ ಹೋಗಬಾರ್ದು ಅಂತ? ಈಗ ಆಲ್ರೆಡಿ ಬೇರೆ ಬೇರೆ ತಪ್ಪನ್ನು ಹೊರಿಸ್ಕೊಂಡಿದ್ದೇವೆ, ದುಡ್ಡನ್ನು ಕದ್ದಿದ್ದಾರೆ, ಹಾಗೆ ಹೀಗೆ ಅಂತ. ಮತ್ತಿನ್ಯಾವ ಅವಮಾನವನ್ನು ಸಹಿಸ್ಕೋಬೇಕು? ಹೊರಗಡೆ ಈಗ ತಾನೇ ಅವಮಾನ ಮಾಡಿಸ್ಕೊಂಡು ಬಂದಿದ್ದೀನಿ, ಇನ್ನೇನನ್ನ ದೋಚೋದಕ್ಕೆ ಕಳಿಸಿದ್ರಿ ಅಂತ, ಯಾಕೆ ಈ ಕೆಲಸ ಮಾಡಿದೆ ಅಂತ ಹೇಳಿ ನಂದ ಅವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ವಲ್ಲಭ ಅಮ್ಮದೇನು ತಪ್ಪಿಲ್ಲ, ನಾನೇ ಮಾಡಿದ್ದು ಅಂದಾಗ ವಲ್ಲಭನ ಮೇಲೆ ರುಚಿಗೇಳ್ತಾರೆ ನಂದ ಅವರು. ಇವನು ಯಾವತ್ತು ನಮ್ಮ ಮಾತು ಕೇಳಿದಾನೆ? ಇಂಥವ್ನಿಗೆ ಜನ್ಮ ಕೊಟ್ಟನಲ್ಲ, ಇಂಥವ್ನ ಮುಖ ನೋಡಿಕೊಂಡು ಈ ಮನೆಯಲ್ಲಿ ಇರಬೇಕಲ್ಲ. ಹೊರಗಡೆ ಕೆಲಸ ಮಾಡ್ಕೊಂಡು ಬಂದರೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ. ನಿಜಕ್ಕೂ ಇದು ಯಾವ ಜನ್ಮದ ಕರ್ಮ? ನನಗೆ ತಲೆ ಎತ್ಕೊಂಡು ಓಡಾಡಬೇಕು ಅಂತ ಅಂದ್ಕೊಂಡ್ರೆ ಅಂಥ ಮರ್ಯಾದೆಗೆ ಚ್ಯುತಿ ತಂದುಬಿಡ್ತಿದ್ದಾನಲ್ಲ ಇವನು ಮುಖ ನೋಡೋದಕ್ಕೆ ಇಷ್ಟ ಇಲ್ಲ, ಈ ಮನೆ ಬಿಟ್ಟು ಹೋಗೇ ಬಿಡ್ತೀನಿ ನಾನು ಅಂತ ವಲ್ಲಭ ಹೇಳ್ತಾರೆ. ಈ ಕಡೆ ಪ್ರಿಯಾ ಅಮ್ಮನಿಗೆ ಬಂದು ಕಾಲ್ ಮಾಡಿ ನಡೆದಿರೋ ಎಲ್ಲ ವಿಷಯ ತಿಳಿಸಿ, ಮಾವ ಮನೆ ಬಿಟ್ಟು ಹೋಗ್ತೀನಿ ಅಂದರು ಅಂದಾಗ ನೀನು ಅವ್ರ ಪರವಾಗಿ ನಿಂತ್ಕೋ, ಅಷ್ಟರಲ್ಲಿ ನಾನು ಅಲ್ಲಿಗೆ ಎಂಟ್ರಿ ಕೊಡ್ತೀನಿ ಅಂತ ವೀಣಾ ಹೇಳ್ತಾರೆ. ಮನೆ ಒಳಗಡೆ ಬಂದಂಥ ಪ್ರಿಯಾ, ಮಾವ ದಯವಿಟ್ಟು ನೀವು ಮನೆ ಬಿಟ್ಟು ಹೋಗಬೇಡಿ ಅಂತ ಓವರ್ ಆಗಿ ಡ್ರಾಮಾ ಮಾಡ್ತಿದ್ದಾಳೆ, ದೊಡ್ಡ ಸೀನನ್ನೇ ಕ್ರಿಯೇಟ್ ಮಾಡ್ತಾಳೆ. ಅದನ್ನು ನೋಡಿದ್ದ ಗಿರೀಶ ಮೀನಾ ಎಲ್ರಿಗೂ ಶಾಕ್ ಆಗುತ್ತೆ. ಮಾವ ಏನೋ ಸುಮ್ಮನೆ ಹೇಳಿದ್ರು, ಬಟ್ ಇವ್ರು ಯಾಕೆ ಅಷ್ಟೊಂದು ಇನ್ಸಿಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಮೀನಾಗೆ ಅನಿಸುತ್ತೆ. ನಂತರ ವಲ್ಲಭನ ಹತ್ರ ಹೋದಂಥ ಪ್ರಿಯಾ, ದಯವಿಟ್ಟು ಮಾವನ ಕಾಲಿಟ್ಕೋ ವಲ್ಲಭ, ತಪ್ಪಾಯಿತು ಅಂತ ಕೇಳು, ಇನ್ನು ಮುಂದೆ ಈ ರೀತಿಯೆಲ್ಲ ಮಾಡಬೇಡ ಅಂದಾಗ ನಾನು ಯಾಕೆ ಕಾಲಿಟ್ಕೊಂಡು ಕ್ಷಮೆ ಕೇಳಬೇಕು? ನಾನು ತಪ್ಪು ಮಾಡಿಲ್ಲ, ಅವ್ರಿಗೆ ನಾನು ತಪ್ಪು ಮಾಡಿದ್ದೀನಿ ಅನಿಸಿರ್ಬೋದು, ಬಟ್ ನಾನು ಅಮ್ಮನ ಆ ಮನೆ ಕಳಿಸಿದ್ದು ತಪ್ಪು ಅಂತ ನನಗೆ ಅನ್ನಿಸ್ತಿಲ್ಲ, ನಾನು ಕಾಲಿಟ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನೋಡಿದ್ಯಾ ಇವ್ನು ಎಷ್ಟು ಜಂಬ ಅಂತ, ಯಾವ ರೀತಿ ಮಾತಾಡ್ತಿದ್ದಾನೆ ಇವನು ಅಂತ ಹೇಳಿ ನಂದವರು ಕೇಳ್ತಾರೆ. ಇವನು ಮುಖ ನೋಡಿಕೊಂಡು ನನಗೆ ಇಡೀ ಜೀವನನೇ ನೆಮ್ಮದಿ ಇಲ್ದಾಗ ಆಗ್ಬಿಟ್ಟಿದ, ಈ ಮನೇಲಿ ನನಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿದಾಗ, ಸರಿ ಆಯಿತು ಅಪ್ಪ, ನಾನು ಈ ಮನೇಲಿ ಇರೋದ್ರಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತೆ ಅಂದರೆ ನಾನು ಈ ಮನೇಲಿ ಇರುವುದಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೊರಡೋದಕ್ಕೆ ನೋಡ್ತಾನೆ. ಎಲ್ಲರೂ ಕೂಡ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾರೆ, ಅಮ್ಮು ಕೂಡ ತಡೆಯೋಕೆ ನೋಡ್ತಾಳೆ, ಬಟ್ ವಲ್ಲಭ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಮೀನಾ ಮಾವನ ಹತ್ರ, ದಯವಿಟ್ಟು ಮಾವ ಕರೀರಿ ಮಾವ, ಅವನು ಏನೇ ಮಾಡಿದ್ರು ಒಳ್ಳೆ ಉದ್ದೇಶ ಆಗಿರತ್ತೆ, ಕೂತು ಮಾತಾಡಿ ಸರಿ ಹೋಗುತ್ತೆ ಅಂದರೂ ಕೂಡ ನಂದವರು ಯಾವುದೇ ಕಾರಣಕ್ಕೂ ಅವನನ್ನು ಮನೆ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವನ್ನ ಯಾರಾದರೂ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ, ಅವನೇ ಹೋಗಿರೋದು ಅಂದಮೇಲೆ ಅವನು ಹೋಗಲಿ ಮನೆ ಬಿಟ್ಟು, ಅವನನ್ನು ಕರೆಯುವುದಿಲ್ಲ ಅಂತ ನಂದವರು ಹೇಳ್ತಾರೆ. ಹೊರಗಡೆ ಇಂದ್ರ ಅವರು ವಲ್ಲಭ ಹೋಗ್ತಿರೋದು ನೋಡಿದ್ದೆ, ಏನಪ್ಪ ಅಮ್ಮು ಮನೆಯಿಂದ ಆಚೆ ಬರ್ತಾಳೆ ಅಂದ್ಕೊಂಡ್ರೆ ವಲ್ಲಭ ಬಂದಲ್ಲ, ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಅಂತ ಅಂದ್ಕೊಂಡು ತುಂಬ ಬೇಜಾರು ಮಾಡ್ಕೋತಾರೆ. ಆದರೆ ವಲ್ಲಭ ಮನೆ ಬಿಟ್ಟು ಹೋಗೋ ಬದಲು ಮನೆ ಮುಂದೆನೇ ಶೆಡ್ ಹಾಕ್ಕೊಂಡು ಇರುವುದಕ್ಕೆ ಮುಂದಾಗ್ತಿದ್ದಾರೆ. ಇದನ್ನು ನೋಡಿದ ನಂದವರು ಮತ್ತೆ ಬಂದು ರುಚಿಗೆ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ ನೋಡಿ.